ಸೈಜ್ ಆಗಬಾರ್ದು. ತುಳಸಿ ಛೀ, ಕಲ್ಪನಾ ಛೀ. ನಾನು ಯಾವುದೇ ರೀತಿಯಾದಂಥ ಕ್ರೆಡಿಟ್ ಕಾರ್ಡನ್ನು ಬಳಸೋದಿಲ್ಲ. ಯಾಕಂದ್ರೆ ಹಾಯ್, ಏನು ಅದಿತಿ ರೆಡಿ ಆಗ್ತಿದ್ದಾಳೆ ಅನ್ಕೋತೀರಾ? ಎಸ್, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನನಗೋಸ್ಕರ ಏನಾದರೂ ಶಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ರಪ್ ಅಂತ ಹೋಗೋದು, ಏನಾದರೂ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಮಾತ್ರ ರಪ್ ಅಂತ ಇಲ್ಲೇ ಅಲ್ಲಿ ತೊಗೊಂಡು ರಪ್ ಅಂತ ಹೋಗೋದಾಗ್ತಾಯಿತ್ತು. ಸೊ ಇವತ್ತು ಮಗಳು ಈಗ ತಾನೇ ಹಾಲು ಕುಡ್ದು ಮಲ್ಕೊಂಡಿದ್ದಾಳೆ. ಸೊ ನಂಗೆ ಏನಿಲ್ಲ ಅಂದರೂ 3:30 4 ಅವರ್ ಟೈಮ್ ಇದೆ. ಅಕಸ್ಮಾತ್ ಅವಳು ಎದ್ರೂ ಟಂಗ್ ಅಂತ ಜಿಗಿದ್ಬಿಟ್ಟು ಮನೆಗೆ ಬರ್ಬೋದು ಒಂದೇ ನಿಮಿಷದಲ್ಲಿ. ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನಾದರೂ ಪರ್ಚೇಸ್ ಮಾಡಬೇಕು ಆ್ಯಂಡ್ 2 ಗಿಫ್ಟ್ ಐಟಮ್ ಕೂಡ ಪರ್ಚೇಸ್ ಮಾಡಬೇಕು. ನನ್ನ ರಿಲೇಟಿವ್ ಒಬ್ರದ್ದು ಬರ್ಡೇ ಇದೆ, ಹಾಗೆಯೇ ನನ್ನ ಫ್ರೆಂಡ್ ಅವಳು ಕೂಡ ಪ್ರೆಗ್ನೆಂಟು. ಸೊ ಅವಳಿಗೂ ಕೂಡ ಏನಾದರೂ ಪರ್ಚೇಸ್ ಮಾಡಬೇಕು. ಆಮೇಲೆ ನನ್ನ ಮಗಳದು ಇನ್ನೇನು ತಿಂಗಳು ನಾವು ಚಿಕ್ಕದಾಗಿ ಮನೇಲೆ ನಾನು ಯಶು ನಮ್ಮ 3 ಜನ ಕೇಕ್ ಕಟ್ ಮಾಡ್ತೀವಿ. ಸೊ ಅದಕ್ಕೆ ಕೇಕ್ ಕೂಡ ತರಬೇಕು ಇವತ್ತು. ಸೊ ಇದಿಷ್ಟು ಕೆಲಸಗಳಿದೆ. ಬೇಗ ಹೋಗ್ಬಿಟ್ಟು ಬೇಗ ಬರೋಣ. ಅದಕ್ಕಿಂತ ಮುಂಚೆ ಫಟಾಫಟ್ ಅಂತ ರೆಡಿ ಆಗೋಣ. ಆ್ಯಂಡ್ ಗೆಸ್, ಇವಾಗ ಎಷ್ಟು ಮುದ್ದಾಗಿದೆ ಅಲ್ಲ. ಇದು ದಾಗ ಲೈಫ್ ಅವ್ರದ್ದು. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಚೆಕ್ ಮಾಡಿ. ಸಕ್ಕತ್ತಾಗಿದೆ ಪ್ರಾಡಕ್ಟ್ಸ್ಗಳೆಲ್ಲ. ನೋಡಿ, ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ನನ್ನ ಹೆಸರು ಕೂಡ ಬರ್ಸಿದ್ದೀನಿ. ಸೊ ಚೆನ್ನಾಗಿದೆ. ಜಸ್ಟ್ ಫಾರ್ ಯ ಇನ್ಫಾರ್ಮೇಷನ್. ನಂಗೆ ಗೊತ್ತು ಇದೆಲ್ಲ ತೊಗೊಂಡ್ರಿ ಚೆನ್ನಾಗಿದೆ ಅಂತ ಕೇಳ್ತೀರಾ ಅನ್ನೋ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ. ಸೊ ಎಸ್, ಹೋಗಿದ್ದ ಮುಂಚೆ ಬ್ಯಾಗ್ ಅಂತೂ ರೆಡಿ ಮಾಡಿಕೊಂಡೆ. ಒಂದ್ಸಲಿ ವಾಟ್ಸ್ ಇನ್ ಮೈ ಬ್ಯಾಗ್ ಕೂಡ ಮಾಡ್ಬೋದಲ್ವ? ನಾನು ಮಾಡ್ತೀನಿ. ಅಂದರೆ ಎಲ್ರದ್ದು ಒಂದೇ ಥರ ಇರುತ್ತೆ ಅಂತ ಬಟ್ ನನಗೊಂದು 5-6 ಐಟಮ್ಸ್ ನಾನು ತುಂಬ ಡಿಫ್ರೆಂಟ್ ಆಗಿರೋದು ಬಳಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ನೋಡೋಣ, ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಫಟಾಫಟ್ ಅಂತ ರೆಡಿ ಆಗಿಬಿಡೋಣ. ಆ್ಯಕ್ಚುಲಿ ಸ್ಟೇಜ್ ಬ್ಯೂಟಿಯವರು ಅವರ ಹೊಸ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡರ್ನ ಕಳಿಸ್ಕೊಡ್ತಾರೆ. ನೋಡೋಣ, ಅದನ್ನು ಯೂಸ್ ಮಾಡೋಣ. ಓಕೆ, ಬೇಗ ರೆಡಿ ಆಗಿಬಿಟ್ಟು ಶಾಪಿಂಗ್ ಹೋಗೋಣ. ಸ್ಟೇಜ್ 9 ಅವರ HD ಗ್ಲೋ ಪೋರ್ಲೆಸ್ ಮ್ಯಾಟ್ ಫೌಂಡೇಶನ್ 12 hours ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೀರಿಯಸ್ಲಿ ನೋಡಿ ಎಷ್ಟು ಲೈಟ್ ವೇಟ್ ಆಗಿದೆ. ಹಾಗೆಯೇ ಬ್ಲೆಂಡಿಂಗ್ ಕೂಡ ತುಂಬಾನೇ ಸುಲಭ. ಹಾಗೆಯೇ ಇದು ಸ್ವೆಟ್ ರೆಸಿಸ್ಟೆಂಟ್ ಅಂಡ್ ವಾಟರ್ ಪ್ರೂಫ್ ಕೂಡ ಹೌದು. ಇದರಲ್ಲಿ 12 ಶೇಡ್ಸ್ ಇದ್ದು ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಹಾಗೆಯೇ ದಿಸ್ ಇಸ್ ಎನ್ರಿಚ್ಡ್ ವಿತ್ ವಿಟಮಿನ್ E ಅಂಡ್ ಕೋಕೋನಟ್ ವಾಟರ್ ಎಕ್ಸ್ಟ್ರಾಕ್ಟ್. ಹಾಗಾಗಿ ಚರ್ಮಕ್ಕೆ ಹೈಡ್ರೇಷನ್ ಕೊಡೋದ್ರ ಜೊತೆಗೆ ನರಿಶ್ಮೆಂಟ್ ನ ಕೂಡ ಒದಗಿಸುತ್ತೆ. ಇನ್ನು ಇದರೊಟ್ಟಿಗೆ ಸ್ಟೇಜ್ 9 ಅವರ HD ಬ್ರೈಟ್ ಪೋರ್ಲೆಸ್ ಅಂಡ್ ಆಯಿಲ್ ಕಂಟ್ರೋಲ್ ಕಾಂಪ್ಯಾಕ್ಟ್ ಪೌಡರ್ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತು. ಚರ್ಮದಲ್ಲಿನ ಪೋರ್ಸ್ ನ ಬ್ಲರ್ ಮಾಡಿ ಮ್ಯಾಟಿಫೈಯಿಂಗ್ ಎಫೆಕ್ಟ್ ಕೊಡುತ್ತೆ. ಆಯಿಲ್ ಕಂಟ್ರೋಲಿಂಗ್ ಕೂಡ ಹೌದು. 12 hours ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ಹಾಗೆ ಚರ್ಮವನ್ನ ಬ್ರೈಟ್ ಮಾಡುತ್ತೆ. ಇದರಲ್ಲೂ ಕೂಡ ವಿಟಮಿನ್ E ಇರೋದ್ರಿಂದ ಚರ್ಮವನ್ನ ಮೃದುವಾಗಿರಿಸುತ್ತೆ. ಹಾಗೆಯೇ ರೇಡಿಯಂಟ್ ಸ್ಕಿನ್ ನ ನಮ್ಮದಾಗಿಸುತ್ತೆ. ಜಸ್ಟ್ ಈ 2 ಪ್ರಾಡಕ್ಟ್ ನ ಬಳಸಿರೋದು ನೀವೇ ನೋಡ್ತಾ ಇದ್ದೀರಾ. ಫಿಲ್ಟರ್ ಲೈಕ್ ಸ್ಕಿನ್ ಅಂತ ಅನಿಸ್ತಾ ಇದೆ. ಈ ವೆದರ್ಗೆ ಈ ಲೈಟ್ ವೇಟ್ ಮೀಡಿಯಂ ಎಟ್ ಬಿಲ್ಡಬಲ್ ಕವರೇಜ್ ಕೊಡುವಂತಹ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಸ್ಟೇಜ್ ರವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ 15% ಆಫ್ ಕೂಡ ಪಡಿಬಹುದು. ಅಮೆಜಾನ್, ನೈಕಾ, ಪರ್ಪಲ್ ಅಲ್ಲೂ ಕೂಡ ಈ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ನಾನು ಹೇಳ್ದಂಗೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಪ್ರಾಪರ್ ಆಗಿ ನನಗೆ ಅಂತ ಶಾಪಿಂಗ್ ಬಂದೆ. ಬಟ್ ಗಿಫ್ಟ್ ಐಟಮ್ಸ್ ಕೂಡ ಪರ್ಚೇಸ್ ಮಾಡಬೇಕಿತ್ತು. ಸೀರಿಯಸ್ಲಿ ಈ ಹುಡುಗರಿಗೆ ಗಿಫ್ಟ್ ತೊಗೊಳ್ಳೋದೇ ತುಂಬ ಕಷ್ಟ, ಆಪ್ಷನ್ಸೇ ಇರಲ್ಲ. ಹಾಗೆಯೇ ಇಯರಿಂಗ್ಸ್ ಎಲ್ಲ ತುಂಬ ಇತ್ತು. ಹೆಣ್ಮಕ್ಳು ಬುದ್ಧಿನೇ ಹಾಗೆ ಅನಿಸುತ್ತೆ, ಏನಾದರೂ ನೋಡಿದ ತಕ್ಷಣ ಆಸೆ ಆಗ್ಬಿಡತ್ತೆ. ನಾನು ಮೀನು ತಿಂದಿಲ್ಲ, ಬಟ್ ಮೀನು ಮೂಳೆ ಥರ ಅನ್ನಿಸ್ತಾ ಇದೆ ಅದು. ನಿಜ, ಏನಾದರೂ ಸೈಜ್ ಆಗಬಾರ್ದು. ತುಳಸಿ ಛೀ, ಕಲ್ಪನಾ ಛೀ, ಏನು ಡಬ್ಬ ಸಜೆಸ್ಟ್ ಮಾಡಿದ್ರಿ ಅನ್ಬೇಕು. ಆಗುತ್ತೆ ಮ್ಯಾಮ್, ನಿಮ್ಗೆ ಪೇಮೆಂಟ್ ಕಟ್ಟಾಗಿ ಬರುತ್ತೆ ನಿಮಗೆ. ನಿಮಗೋಸ್ಕರ ಕಟ್ಟಾದ್ರೂ ಪರವಾಗಿಲ್ಲ. ಅಯ್ಯೋ, ಇಲ್ಲೇ ಇದೆ ನೋಡಿ ಈ ಕಡೆ. ಓಕೆನಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿರೋ ಬಟ್ಟೆಗಳಿತ್ತು. ಎಲ್ಲ ಬಟ್ಟೆಗಳ ಮೇಲೂ ಆಲ್ಮೋಸ್ಟ್ 50% ಆಫ್ ಇತ್ತು. ಬೈ 1 get 1 ಫ್ರೀ ಥರ ಕೂಡ ಆಫರ್ ನಡೀತಾ ಇತ್ತು. ಸೊ ನೀವು ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಬೇಕು ಅನ್ನೋದಿದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಪ್ರವೀಣ್ ಅವರೇ, ಈಗ ಕಣ್ಣಲ್ಲಿ ರಕ್ತ ಬರುವ ಸಮಯ.
ನಾನು ಯಾವುದೇ ರೀತಿಯಾದಂಥ ಕ್ರೆಡಿಟ್ ಕಾರ್ಡನ್ನು ಬಳಸೋದಿಲ್ಲ, ಯಾಕಂದರೆ ಅದು ಕ್ಲೀನ್ ಶೇವ್. ಡಿಸ್ಕೌಂಟ್ ಇಲ್ಲಿ ಒಂದು 2% ಡಿಸ್ಕೌಂಟ್ ತಗೊಳಕ್ಕೋಸ್ಕರ ನಾನು ಕ್ಲೀನ್ ಶೇವ್ ಏನಕ್ಕೆ ಮಾಡಿಸ್ಕೊಳ್ಳಿ? ಏನಂತೀರಾ? ನಿಮ್ಮ ಹತ್ರ ಇದನ್ನ ಕ್ರೆಡಿಟ್ ಕಾರ್ಡು ಲೈಫೇ ಹೋಯ್ತಾ? ಪ್ರಾಪರಾಗಿ ಇನ್ನೂ ಶೂಟ್ ಮಾಡೋದಕ್ಕಾಗಲಿಲ್ಲ, ಸೊ ಮನೆಗೆ ವಾಪಸ್ ಬಂದೆ. ಆ್ಯಕ್ಚುಲಿ ಬೈ 1 get 1 ಫ್ರೀ ಇತ್ತು, ಸೊ ಹಾಗಾಗಿ ಒಂದು 6 ಪೇರ್ ತೊಗೊಂಡಿದ್ದೀನಿ. ಬೈ 1 get 1 ಫ್ರೀ ಅಂದ್ರೂ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸುತ್ತೆ, ಬಟ್ ಈ ಥರ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ಸ್ ಅಥವಾ ಡಿಸೈನ್ಸ್ ಇರೋಲ್ಲ ಅನ್ನೋದಕ್ಕೆ ಓಕೆ ಅಷ್ಟು ಕೊಡ್ಬೋದು ಅಂತ. ಹಾಗೆಯೇ ನಾನು ಹೇಳ್ದಂಗೆ ಸಾಕಷ್ಟು ಬ್ರ್ಯಾಂಡ್ಗಳ ಬಟ್ಟೆಗಳ ಮೇಲೆ ತುಂಬಾ ಆಫರ್ ಇತ್ತು. 30%, 40%, 50% ಎಲ್ಲ ಆಫರ್ ಇತ್ತು. ಬಟ್ಟೆಗಳ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಬಟ್ಟೆ ನಾನು ತೊಗೊಂಡಿಲ್ಲ. ಯೇಶುನೇ ಅವಾಗ ಇವಾಗ ಅವ್ರಿಗೆ ಇಷ್ಟ ಆಗಿರೋದೇ ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ರು, ಅದನ್ನೇ ವೇರ್ ಮಾಡ್ತಿದ್ದೆ. ಹೆಂಗಾಗಿದೆ ಅಂದರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ನಂದು ಯಾವಾಗಲೂ ಎಸ್ ಸೈಜ್ ಇರ್ತಿತ್ತು. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಅಂದರೆ ಆಲ್ಮೋಸ್ಟ್ 28 kg ಜಾಸ್ತಿ ಆಗಿದ್ದರಿಂದ ತುಂಬ ಜಾಸ್ತಿ XXL XL ಸೈಜ್ ಆಗೋಗಿತ್ತು. ಈಗ ಮತ್ತೆ ಮೀಡಿಯಮಿಗೆ ಬಂದಿದ್ದೀನಿ. ಸೊ ನಂಗೆ ತೀರಾ ಮುಂಚೆದೂ ಆಗ್ತಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಂಡಿರೋದು ಆಗ್ತಿಲ್ಲ. ಸೊ ಹಾಗಾಗಿ ಡೈಲಿ ವೇರ್ಗೆ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಏನು ಬಟ್ಟೆ ಪ್ರಾಪರಾಗಿ ಅಂದರೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿದೆ. ನಾರ್ಮಲ್ ಪ್ಯಾಂಟ್, ಆಮೇಲೆ ಲಾಸ್ಟ್ ಮತ್ತೊಂದು ಬ್ಲ್ಯಾಕ್, ಇದರ ಫುಲ್ ಸ್ಲೀವ್ಸ್. ನಂಗೆ ತುಂಬ ಇಷ್ಟ ಇದರ ಫುಲ್ ಸ್ಲೀವ್ಸ್ ಇರೋದು. ಸೊ ಇದಿಷ್ಟು ಶಾಪ್ ಮಾಡಿದೆ. ಮತ್ತು ನನ್ನ ರಿಲೇಟಿವ್ಗೆ ಅವ್ರಿಗೆ ವಾಚನ್ನು ಪರ್ಚೇಸ್ ಮಾಡಿದೆ. ಸೊ ಎಸ್, ಇದಿಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ವ್ಲಾಗಲ್ಲಾದರೂ ವೇರ್ ಮಾಡ್ತೀನಿ, ಇಲ್ಲ ಎಲ್ಲಾದರೂ ವೇರ್ ಮಾಡಿದಾಗ ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ಇದ್ರಿ. ಇವಾಗ ಎಲ್ಲ ಕಡೆ ಬೈ 1 get 1 ಆಫರ್ ನಡೀತಾ ಇರೋದ್ರಿಂದ ಸೊ ಓಕೆ. ಸೊ ನೀವು ಕೂಡ ಶಾಪ್ ಮಾಡಬೇಕು ಅಂದರೆ ಈ ಟೈಮಲ್ಲಿ ಶಾಪ್ ಮಾಡೋದು ಬೆಟರು. ಇವಾಗೆಲ್ಲ ಆಫ್ ಸೀಸನ್ ಅಲ್ವಾ, ಬೈ 1 get 1 ಫ್ರೀ ನಡೀತಿರುತ್ತೆ, ಹ್ಯೂಜ್ ಡಿಸ್ಕೌಂಟ್ಸ್ ನಡೀತಾ ಇರುತ್ತೆ. ಸೊ ಎಸ್, ಇದಿಷ್ಟ ಆಯಿತು. ಆಲ್ರೆಡಿ ಟೈಮ್ ತುಂಬ ಆಗಿದೆ. ಏನಾದರೂ ಡಿಫ್ರೆಂಟಾಗಿರೋದು ಮಾಡ್ಕೊಂಡು ಕುಡಿಯೋಣ. ಐ ಥಿಂಕ್ ನುಗ್ಗೆ ಸೊಪ್ಪಿದೆ, ನುಗ್ಗೆ ಸೊಪ್ಪಿನ ಸೂಪ್ ಏನಾದರೂ ಮಾಡ್ಕೊಂಡು ಕುಡಿಯೋಣ. ಚಳಿ ಇದೆ, ಬೆಚ್ಚಗೆ ಚೆನ್ನಾಗಿರುತ್ತೆ. ಓಕೆನಾ? ನುಗ್ಗೆ ಸೊಪ್ಪಿನ ಸೂಪ್ ಮಾಡೋದಕ್ಕೆ ಬೇಕಾಗಿರೋದು ಇದಿಷ್ಟೇ ಐಟಮ್ಸ್: ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ನುಗ್ಗೆ ಸೊಪ್ಪು. ನಾನಿಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ 1 ಕ್ಯಾರೆಟ್ನ ಬಳಸ್ಕೊತಾ ಇದ್ದೀನಿ. ಹಾಗೆಯೇ 2 ಚಮಚ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 ಚಮಚ ಎಣ್ಣೆ ಅಥವಾ ತುಪ್ಪ ಹಾಕಿ ಎಲ್ಲ ಐಟಮ್ಸ್ನ ನೀಟಾಗಿ ಹುರ್ಕೋಬೇಕು. 1-2 ನಿಮಿಷ ಅದು ನೀಟಾಗಿ ಹುರಿದ ಮೇಲೆ ವಾಶ್ ಮಾಡಿರುವಂತಹ ತೊಗರಿಬೇಳೆನ ಕೂಡ ಸೇರಿಸ್ಕೋಬೇಕು. ಅದನ್ನು ಕೂಡ 1-2 ನಿಮಿಷ ಬಳಸ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ನೀವು ಹಾಕೋಬಹುದು, ಅಥವಾ ಈಗ ಹಾಕ್ತಾ ಇದ್ರೂ ಆಮೇಲೂ ಕೂಡ ಮಿಕ್ಸಿ ಮಾಡೋ ಟೈಮಲ್ಲಿ ಹಾಕೋಬಹುದು. ಇದನ್ನು ಹಾಕಿ ನಾನು ಚೆನ್ನಾಗಿ ಒಂದು 3-4 ವಿಷಲ್ ಹೊಡಿಸ್ತೀನಿ. ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಬೇಕು ಅನ್ಸಿದ್ರೆ ಒಂದು ಚುಟ್ಟಿಕ್ಕಿ ಮಸಾಲ ಪೌಡರ್, ಹಾಗೆಯೇ ಜೀರಾ ಪೌಡರ್ ಕೂಡ ಬಳಸ್ಕೋಬಹುದು. ನಾನಿಲ್ಲಿ ಒಂದು 3 ವಿಷಲ್ನ ಹೊಡಿಸ್ದೆ. ಅದು ಆರದ ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ, ಸೇಮ್ ಸಾಂಬಾರ್ ರೀತಿ ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೂ ನಡೆಯುತ್ತೆ, ಇಲ್ಲ ಫೈನ್ ಪೇಸ್ಟ್ ಬೇಕು ಅಂದರೆ ಹಾಗೂ ಕೂಡ ನೀವು ಮಾಡ್ಕೋಬಹುದು. ಎಕ್ಸ್ಟ್ರಾ ವಾಟರ್ ಬೇಕಂದ್ರೆ ಇವಾಗಲೇ ನೀವು ಸೇರಿಸ್ಕೋಬಹುದು. ಎಸ್, ಮಿಕ್ಸಿ ಆಯಿತು. ಮಿಕ್ಸಿ ಮಾಡಿದ್ಮೇಲೆ ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದ್ರ ಮೇಲೆ ನಾನು ಕಾಳು ಮೆಣಸಿನ ಪುಡಿನ ಹಾಕೋತೀನಿ, ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ಮೊದಲಿಗೆ ಹಾಕೊಂಡ್ರೆ ಅದ್ರ ಫ್ಲೇವರ್ ನಮಗೆ ಸಿಗೋದಿಲ್ಲ, ಹಾಗಾಗಿ ನಾನು ಯಾವಾಗ್ಲೂ ಸೂಪ್ಗಳಿಗೆ ಕೊನೆಯದಾಗಿ ಕಾಳು ಮೆಣಸಿನ ಪುಡಿನ ಬೆರೆಸ್ಕೋತೀನಿ. ಈ ಸೂಪ್ ಅಂತೂ ನೀವು ಒಂದ್ಸಲಿ ಕುಡಿದ್ರೆ ಪದೇ ಮಾಡ್ಕೋತೀರಾ, ಸೂಪರ್ ಆಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ಇದಾಗಿತ್ತು ನನ್ನ ಒಂದು ರ್ಯಾಂಡಮ್ ದಿನ. ಆದಷ್ಟು ಬೇಗ ಮತ್ತೆ ಹೊಸ ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.